ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಈ ವಿಡಿಯೋದಲ್ಲಿ ನಾನು ಡೈಪರ್ ಎಸೆನ್ಷಿಯಲ್ ಯಾವ್ದು ಅಂದರೆ ಡೈಪರಿಂಗ್ ಅಂತ ಬಂದಾಗ ಯಾವ್ದಾದ್ರು ಪ್ರಾಡಕ್ಟ್ ಇದೆ, ಅದ್ರ ಜೊತೆಗೆ ಎಸೆನ್ಷಿಯಲ್ ಯಾವುದು ಅಂದರೆ ತಗೊಳ್ಳೇಬೇಕಾಗಿರೋಂಥ ಪ್ರಾಡಕ್ಟ್ಸ್ಗಳು ಯಾವುದು, ಬೇಕಾಗಿಲ್ಲ ಆಪ್ಷನಲ್ ತೊಗೋಬೋದು ಅಥವಾ ಬೇಡ ಆ ಥರ ಪ್ರಾಡಕ್ಟ್ಸ್ಗಳು ಯಾವುದು, ಮತ್ತು ತೊಗೊಳೋದು ಬೇಡ ಅಂತ ಇರುತ್ತಲ್ಲ ಆ ಥರ ಪ್ರಾಡಕ್ಟ್ಗಳು ಯಾವುದು ಡೈಪರಿಂಗ್ ಅಂತ ರಿಲೇಟೆಡ್ ಬಂದರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನು. ಸೊ ನನಗೆ ಯಾವ ಥರ ವರ್ಕ್ ಆಗಿದೆ ಅಥವಾ ನಾನು ಯಾವ ಥರ ಮಾಡ್ತೀನಿ, ಸೊ ಅದ್ರ ಮೇಲೆ ನಾನು ಒಪಿನಿಯನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಎಂಡ್ವರೆಗೂ ವಿಡಿಯೋನ ನೋಡಿ. ನಾನು ಜಾಸ್ತಿ ಪೇರೆಂಟಿಂಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ಎಸ್ ಆದ ವಿಡಿಯೋ. ಓಕೆ, ಫಸ್ಟು ಟಾಪ್ ಪ್ರಾಡಕ್ಟ್ಸ್ ಟು ಬೈ ಅಂದರೆ ಯಾವ್ಯಾವ ಪ್ರಾಡಕ್ಟ್ಸ್ನ ಡೈಪರಿಂಗ್ ಅಂತ ಬಂದಾಗ ಯಾವ್ಯಾವ ಪ್ರಾಡಕ್ಟ್ಸ್ನ ತೊಗೋಬೇಕು ಅಂತ ಬಂದರೆ ಐ ಥಿಂಕ್ ಫಸ್ಟ್ ಒಂದು ಡೈಪರು. ಅಫ್ಕೋರ್ಸ್ ಎವ್ರಿ ಡೇ ಬೇಸಿಸ್ ಮೇಲೆ ಅಫ್ಕೋರ್ಸ್ ನಾವು ಡೈಪರ್ ಯೂಸ್ ಮಾಡ್ತೀವಿ. ಅಟ್ಲೀಸ್ಟ್ ಪಾಟಿ ಟ್ರೈನ್ ಮಾಡೋವರೆಗೂ ಕಂಟಿನ್ಯೂಸ್ ಆಗಿ ಡೈಪರ್ನ ಯೂಸ್ ಮಾಡ್ತಿರ್ತೀವಿ. ಸೊ ಅದಕ್ಕೋಸ್ಕರ ಡೈಪರ್ನ ಬೈ ಮಾಡಲೇಬೇಕು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ಡೈಪರ್ನ ತೊಗೊಳ್ಳಿ. ಸೊ ನಾನು ಯಾವ ಡೈಪರ್ನ ಯೂಸ್ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಎಷ್ಟೊಂದು ಸಲ ಹೇಳಿದ್ದೀನಿ. ಪ್ಯಾಂಪರ್ಸ್ ಅವ್ರದ್ದು ಆ್ಯಕ್ಟಿವ್ ಬೇಬಿ, ಪ್ಯಾಂಪರ್ಸ್ ಅವ್ರದ್ದು ನ್ಯೂ ಬೇಬಿ. ಸೊ ಬೇಸಿಕಲಿ ಪ್ಯಾಂಪರ್ಸ್ ಅವ್ರನ್ನ ಯೂಸ್ ಮಾಡಿದ್ದೀನಿ ನಾನು ಇಲ್ಲಿವರೆಗೂ. ಅಥವಾ ನನಗೆ ತುಂಬ ಇಷ್ಟ ಆಗಿರೋದು ಬೇರೆ ಬೇರೆ ಡೈಪರ್ಸ್ಗಳನ್ನ ಯೂಸ್ ಮಾಡಿ ಐ ಥಿಂಕ್ ಇದು ನಂಗೆ ತುಂಬ ಇಷ್ಟ ಆಗಿದೆ. ಯಾಕೆಂದರೆ ಅದರಲ್ಲಿ ಫಸ್ಟ್ ಐ ಥಿಂಕ್ ನ್ಯೂ ಬೇಬಿಯಲ್ಲಿ ಎಲ್ಲೋ ಮಾರ್ಕ್ ಇರುತ್ತೆ. ಸೊ ಎಲ್ಲೋ ಮಾರ್ಕಿಂದ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಪಾಪ ಸೂಸು ಮಾಡಿದೆಯಾ ಇಲ್ವಾ ಅಂತ. ಸೊ ನೋಡಿಕೊಂಡು ಚೇಂಜ್ ಮಾಡ್ಬೋದು. ನೀವು ಓಪನ್ ಮಾಡಿ ಚೆಕ್ ಮಾಡೋ ಅವಶ್ಯಕತೆಗಳೇನಿಲ್ಲ. ಎರಡರಲ್ಲೂ ಅನಿಸುತ್ತೆ, ಆ್ಯಕ್ಟಿವ್ ಬೇಬಿ ಮತ್ತು ನ್ಯೂ ಬೇಬಿ ಎರಡರಲ್ಲೂ ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. ಅದ್ರ ಜೊತೆಗೆ ರ್ಯಾಷಸ್ಸು ನನಗೆ ಅಷ್ಟೊಂದು ಫೇಸ್ ಮಾಡಿಲ್ಲ ಈ ಪ್ಯಾಂಪರ್ಸ್ ಯೂಸ್ ಮಾಡಿರೋದ್ರಿಂದ. ಸೊ ರ್ಯಾಷಸ್ ಕಡಿಮೆ ಆಗುತ್ತೆ. ಅದ್ರ ಜೊತೆ ಟೇಪ್ ಸಿಸ್ಟಮ್ ಇರುತ್ತೆ ನ್ಯೂ ಬೇಬಿ ಮತ್ತು ಆ್ಯಕ್ಟಿವ್ ಬೇಬಿ ಎರಡೂ. ಸೊ ಈಸಿಯಾಗಿ ಅಡ್ಜಸ್ಟಬಲ್ ಆಗಿ ಕರೆಕ್ಟಾಗಿ ಫಿಟ್ ಆಗೋ ಥರ ಹಾಕೊಬೋದು. ಅಂದರೆ ಇವಾಗ ನಾರ್ಮಲ್ ಚಡ್ಡಿ ಥರ ಬರೋದಲ್ಲ, ಆ ಥರದ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಹೊಟ್ಟೆ ಸುತ್ತ ಎಲ್ಲ ಹಾಕಿರ್ತೀವಿ, ಅಲ್ಲಿ ರೆಡ್ ರ್ಯಾಷಸ್ ಥರ ಆಗುತ್ತೆ. ಸೊ ಇವಾಗ ಟೇಪ್ ಆದರೆ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕರೆಕ್ಟಾಗಿ ಫಿಟ್ ಮಾಡಿ ಹಾಕೊಬೋದು. ಓಕೆ, ಇವಾಗ ಸೆಕೆಂಡ್ ಪ್ರಾಡಕ್ಟ್ ಬಂದು ವೆಟ್ ವೈಪ್ಸು. ಸೊ ನೀವು ಡೈಪರ್ ತೊಗೊಂಡ್ಮೇಲೆ ವೆಟ್ ವೈಪ್ಸ್ ಬೇಕೇ ಬೇಕು. ನೀವು ಡೈಪರ್ ತೊಗೊಂಡ್ಮೇಲೆ ವೆಟ್ ವೈಪ್ಸ್ ಬೇಕೇ ಬೇಕು. ಮೀನ್ ಐದರ್ ವೇ ಆಲ್ಸೋ ವೆಟ್ ವೈಪ್ಸ್ ಯೂಸ್ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ. ಮುಖ ಒರೆಸೋಕ್ಕೆ, ಕೈ ಒರೆಸೋಕ್ಕೆ, ಡೈಪರ್ ಏರಿಯಾ ಅಂತ ಬಂದಾಗ ಪಾಟಿ ಮಾಡಿದ ತಕ್ಷಣ ಕ್ಲೀನ್ ಮಾಡೋಕ್ಕೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅಂದರೆ ನೋಡ್ಕೊಳ್ಳಿ, ಸೀಸನ್ ತುಂಬ ಚಳಿಗಾಲ ಇದ್ದಾಗೆಲ್ಲ ಸ್ವಲ್ಪ ಯೂಸ್ ಮಾಡೋಕ್ಕೆ ಕಷ್ಟ. ಯಾಕೆಂದರೆ ವೆಟ್ ಇರುತ್ತಲ್ಲ, ಅದು ವೆಟ್ ವೈಪ್ಸ್ ಅಂದರೆ ವೆಟ್ ಇರುತ್ತಲ್ಲ ಅದು, ಅದರಲ್ಲಿ ಕ್ಲೀನ್ ಮಾಡೋಕ್ಕೆ ಹೋದಾಗ ಚಳಿ ಇರೋದ್ರಿಂದ ಪಾಪಗಳು ಮಲಗಿ ರಾತ್ರಿ ಟೈಮೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದಾಗ ಎದ್ದು ಬಿಡುತ್ತಾರೆ. ಸೊ ನಾರ್ಮಲ್ ಕ್ಲಾತ್ನ ಯೂಸ್ ಮಾಡಿನೂ ಕ್ಲೀನ್ ಮಾಡ್ಕೊಬೋದು ಡೈಪರ್ ಏರಿಯಾನ. ಅದು ಬಿಟ್ಟರೆ ಮೋಸ್ಟ್ ಇವಾಗ ಡೈಪರ್ ಏನಕ್ಕೆ ಯೂಸ್ ಮಾಡ್ತೀವಿ, ಈಗ ನಾರ್ಮಲ್ ನ್ಯಾಪೀಸ್ ಯೂಸ್ ಮಾಡಿದ್ರೆ ವಾಶ್ ಮಾಡಬೇಕು, ಅದೆಲ್ಲ ಪ್ರಾಬ್ಲಮ್ಸ್ ಅಲ್ವಾ. ಅದರಿಂದ ಸೇಮ್ ಅದೇ ಥರ ಇದೂ ಅಷ್ಟೇ. ಸೊ ಬಿಸಿ ನೀರು ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಅದು ಮಾಡೋಕ್ಕೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ ಏನು ಮಾಡ್ತೀವಿ, ನೀವು ಬೇಕಾದರೆ ವೆಟ್ ವೈಪ್ಸ್ನ ಯೂಸ್ ಮಾಡ್ಕೊಬೋದು. ಸೊ ವೆಟ್ ವೈಪ್ಸ್ ತೊಗೋಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ವಲ್ಪ ಕಡಿಮೆ ಕೆಮಿಕಲ್ಸು, ಸೆಂಟ್ಗಳು ಅದು ಇದು ಇರೋದೆಲ್ಲ ಸ್ವಲ್ಪ ಕಡಿಮೆ ಇರೋದು ತೊಗೊಳ್ಳಿ. ನಾನು ಮದರ್ ಸ್ಪರ್ಶ ಅವ್ರದ್ದು ಇಲ್ಲಿವರೆಗೂ ಯೂಸ್ ಮಾಡಿರೋದು, ನನಗೆ ಅದೇ ಇಷ್ಟ. ಯಾಕಂದರೆ ಸ್ಮೆಲ್ ಅಂತೂ ಇಲ್ಲ, ಯಾವುದೇ ಸೆಂಟ್ ಅಥವಾ ಯಾವುದೇ ಸ್ಮೆಲ್ನ ಆ್ಯಡ್ ಮಾಡಿರಲ್ಲ ಅದಕ್ಕೆ. ಅದ್ರ ಜೊತೆಗೆ ಝೀರೋ ಕೆಮಿಕಲ್ಸ್, ಅಂದರೆ ಫುಲ್ ವಾಟರ್ ಬೇಸ್ಡ್, 99% ವಾಟರ್ ಬೇಸ್ಡ್ ವೈಟ್ ವೈಪ್ಸ್ ಇದು. ಸೊ ಅದಕ್ಕೆ ನನಗೆ ತುಂಬ ಇಷ್ಟ, ಇದನ್ನೇ ಯೂಸ್ ಮಾಡೋದು. ನೋಡಿ ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಯೂಸ್ ಮಾಡಿ. ಸೊ ಐ ಥಿಂಕ್ ಯು ನೀಡ್ ಟು ಬೈ ವೆಟ್ ವೈಪ್ಸ್ ಅನಿಸುತ್ತೆ. ಥರ್ಡ್ ಪ್ರಾಡಕ್ಟು ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಬಂದು ಡೈಪರ್ ಬ್ಯಾಗ್ ತೊಗೊಳ್ಳೇಬೇಕು. ನನಗೆ ಇದುವರೆಗೂ ನಾನು ಕನ್ಸಿಸ್ಟೆನ್ಸಾಗಿ ಜಾಸ್ತಿ ಯೂಸ್ ಮಾಡಿರೋ ಬ್ಯಾಗು ಅಂದರೆ ಡೈಪರ್ ಬ್ಯಾಗೆ. ಎಲ್ಲೋದ್ರೂ ಇವಾಗ ಅದು ತೊಗೊಂಡೋಗ್ಲೇಬೇಕು. ಇಲ್ಲಿ ಪಕ್ಕ ಆಚೆ ಹೋಗ್ತೀವಿ ಅಂದರೆ ತೊಗೊಂಡೋಗ್ಬೇಕು, ದೂರ ಹೋಗ್ತೀವಿ ಅಂದರೆ ತೊಗೊಂಡೋಗ್ಬೇಕು. ಎಲ್ಲರೂ ಟ್ರಾವೆಲ್ ಈಚೆ ಹೋಗ್ತೀವಿ ಅಂದರೆ ಮಕ್ಕಳಿದ್ದರೆ ಅವ್ರದ್ದು ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ, ಡೈಪರು, ವೆಟ್ ವೈಪ್ಸು ಈ ಥರ ತೊಗೊಳ್ಳೇಬೇಕು. ಬೇಸಿಕ್ ಏನಿರುತ್ತೆ ಅದಷ್ಟು ತೊಗೊಂಡು ಹೋಗಲೇಬೇಕು. ಸೊ ಅದರಿಂದ ನಾನು ಜಾಸ್ತಿ ಕ್ಯಾರಿ ಮಾಡಿದ್ದೀನಿ ಈ ಬ್ಯಾಗು. ಸೊ ನೋಡಿ, ಒಂದು ಚೆನ್ನಾಗಿರೋ ಕ್ವಾಲಿಟಿ ಬ್ಯಾಗ್ನ ನೋಡಿಬಿಟ್ಟು ಸೊ ನನಗನ್ಸುತ್ತೆ ನೀವು ಡೈಪರ್ ಬ್ಯಾಗ್ ಒಂದನ್ನೇ ಇಟ್ಕೊಂಡಿರಬೇಕು ಅಂತ. ಯಾಕೆ ಡೈಪರ್ ಬ್ಯಾಗೇ ಬೇಕು, ನಾರ್ಮಲ್ ಬ್ಯಾಗು ಡೈಪರ್ ಬ್ಯಾಗು ಏನು ಡಿಫ್ರೆನ್ಸ್ ಅಂತ ಹೋದರೆ, ಸೊ ಎಕ್ಸ್ಟ್ರಾ ಪಾಕೆಟ್ಸ್ಗಳಿರುತ್ತೆ. ಸ್ಪೆಸಿಫಿಕ್ಕಾಗಿ ವಾಟರ್ ಬಾಟ್ಲಿಗೆ ನೀವೇನಾದ್ರು ಇಟ್ಕೊಳ್ಳೋಕ್ಕೆ ಜಾಸ್ತಿ ಪಾಕೆಟ್ಸ್ ಇರುತ್ತೆ ಅಷ್ಟೇ. ಸೊ ಆವಾಗ ಆರ್ಗನೈಸ್ ಮಾಡೋಕ್ಕೆ ಅಥವಾ ನಿಮ್ಗೆ ಬೇಕಾದಾಗಿದ್ದನ್ನ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದ ಡೈಪರ್ ಬ್ಯಾಗ್ನ
ತೊಗೊಳ್ಳೋದು ಪ್ರಿಫರ್ ಮಾಡ್ತಾರೆ. ಸೊ ನೋಡಿ, ನಿಮ್ಗೆ ಅಫೋರ್ಡಬಲ್ ಮಾಡ್ಬೋದು, ನೀವು ತೊಗೋಬೋದು ಅಂದರೆ ತೊಗೊಳ್ಳಿ. ಐ ಥಿಂಕ್ ಇದೂ ಎಸೆನ್ಷಿಯಲ್ ಐಟಮ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ನೆಕ್ಸ್ಟ್ ಒಂದು ಈ ಪ್ರಾಡಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ ನನ್ನ ಪ್ರಕಾರ, ಡೈಪರ್ ಆರ್ಗನೈಸರು. ಸೊ ಇದನ್ನ ನಾನು ಯಾವಾಗಲೂ ನನ್ನ ಬೆಡ್ ಪಕ್ಕನೇ ಇಟ್ಕೊಂಡಿರ್ತೀನಿ. ಸೊ ಎವ್ರಿ ಡೇ ಏನೇನು ಬೇಕೋ ಅದನ್ನು ಡೈಪರ್ ಆರ್ಗನೈಸರ್ಲಿ ಹಾಕಿಟ್ಟಿರ್ತೀನಿ. ಅಂದರೆ ಇವಾಗ ಡೈಪರ್ ಬೇಕು, ಎವ್ರಿ ಡೇ ಡೈಪರ್ ಚೇಂಜ್ ಮಾಡ್ತಿರ್ತೀವಿ, ವೆಟ್ ವೈಪ್ಸ್ ಬೇಕು, ಅದಾದಮೇಲೆ ಎವ್ರಿ ಡೇ ಸ್ನಾನ ಮಾಡಿಸ್ತಿರ್ತೀವಿ, ಸೊ ಲೋಷನ್ನು ಅದೆಲ್ಲ ಹಾಕಿರ್ತೀವಿ, ಎವ್ರಿ ಡೇ ಸಿರಪ್ ಹಾಕ್ತಿರ್ತೀವಿ. ಸೊ ಆ ಸಿರಪ್ಗಳನ್ನೆಲ್ಲ ಒಂದು ಕಡೆ ಇಟ್ಟಿರ್ತೀನಿ. ಸೊ ಈ ಥರ ಎವ್ರಿ ಡೇ ಯೂಸ್ ಮಾಡೋದು ಪಾಪು ರಿಲೇಟೆಡು, ಕೈ ಹಾಕ್ಸಿದ ತಕ್ಷಣ ಎಲ್ಲ ಒಂದೇ ಕಡೆ ಸಿಗೋ ಅಂಥದ್ದನ್ನೆಲ್ಲ ಅದನ್ನು ಈ ಥರ ಹಾಕಿ ಒಂದು ಕಡೆ ಹಾಕಿ ಪಕ್ಕ ಇಟ್ಕೊಂಡಿರ್ತೀನಿ ಬೆಡ್ ಪಕ್ಕ. ಸೊ ಅವಾಗ ಈಸಿಯಾಗಿ ಎತ್ಕೊಂಡು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ, ಏನು ಮರ್ತ್ಕೊಳ್ಳಲ್ಲ. ಅಥವಾ ಏನಾದರೂ ಬೇಕಾದರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಯೂಶ್ವಲಿ ಫೀಡ್ ಮಾಡೋವಾಗ ನೇಲ್ ಕಟ್ ಮಾಡ್ತಿರ್ತೀನಿ. ಸೊ ಆವಾಗ ನಾನು ನೇಲ್ ಕಟ್ ಎಲ್ಲಿದೆ ಅಂತ ಎತ್ಕೊಂಡು ಹೋಗಿ ಅಲ್ಲಿ ಹುಡುಕಿ ನೇಲ್ ಕಟ್ ಎತ್ಕೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ, ಅಥವಾ ಅಷ್ಟು ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರೇ ಇರೋದ್ರಿಂದ ರೂಮಲ್ಲಿ. ಅವಾಗ ಏನು ಮಾಡ್ತೀವಿ, ಈ ಥರ ನೇಲ್ ಕಟ್ರು ಎಲ್ಲ ಸೇರಿಸಿ ಒಂದು ಕಡೆ ಇಟ್ಕೊಂಡಿರೋ ಜಾಗದಲ್ಲಿ, ಸೊ ನಮ್ಗೆ ಗೊತ್ತು ಅಲ್ಲೇ ಇರುತ್ತೆ ಅಂತ, ಈಸಿಯಾಗಿ ಕೈ ಹಾಕೋ ತಕ್ಷಣ ಸಿಗುತ್ತೆ. ಸೊ ಈ ಥರ ಬೇಕು ಎವ್ರಿ ಡೇ ಬೇಸಿಸ್ನಲ್ಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ನೆಲ್ಲ ಈ ಥರ ಅಂದರೆ ಡೈಪರ್ ಆರ್ಗನೈಸರ್ಲಿ ಹಾಕಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ನಾನು ಹಿಂಗೆ ಮಾಡೋದು. ನಾನು ಇಬ್ಬರು ಮಕ್ಕಳಿದ್ದಾರೆ, ನಾನು ಇಬ್ಬರು ಮಕ್ಕಳಲ್ಲೂ ಇದೇ ಥರ ಸೇಮ್ ಫಾಲೋ ಮಾಡಿದ್ದು. ಐ ಥಿಂಕ್ ನೀವು ಅಷ್ಟೇ ತೊಗೊಳ್ಳಿ. ಸೊ ಯಾವ ಥರ ಇರುತ್ತೆ ಏನು ಅಂತ ನಾನು ಎಲ್ಲದನ್ನು ಇಮೇಜ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಿಸ್ಪೋಸಬಲ್ ಅಂಡರ್ ಪ್ಯಾಡ್ ಅಥವಾ ಡಿಸ್ಪೋಸಬಲ್ ಮ್ಯಾಟ್ ಅಂತ ಬರುತ್ತೆ. ನಾನಿದನ್ನ ಜಾಸ್ತಿ ಅಂದರೆ ಡೈಪರ್ ಫ್ರೀ ಟೈಮ್ ಅಂತ ಕೊಡಬೇಕು ಅಂತ ಬಂದಾಗ ನಾನು ಇದನ್ನೇ ಯೂಸ್ ಮಾಡೋದು. ಅದು ನಾರ್ಮಲ್ ಬಟ್ಟೆ ಮತ್ತು ಅದೆಲ್ಲ ಹಾಕಿ ಯೂಸ್ ಮಾಡೋದು ಸೇಮ್ ಅಲ್ವಾ, ಸೇಮ್ ಪಾಯಿಂಟ್. ಡೈಪರ್ ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ಒಗೆಯೋಕ್ಕೆ ಮೇಂಟೈನ್ ಮಾಡೋಕ್ಕೆ ಅದೆಲ್ಲ ಕಷ್ಟ ಅನ್ನೋದು ಸೇಮ್ ಪಾಯಿಂಟ್ ಇದರಲ್ಲೂ ಅಷ್ಟೇ. ಸೊ ಇವಾಗ ನಾರ್ಮಲ್ ಬಟ್ಟೆ ಎಲ್ಲ ಹಾಕಿ ಡೈಪರ್ ಫ್ರೀ ಟೈಮ್ ಕೊಟ್ಟರೆ ಮತ್ತೆ ಆ ಬಟ್ಟೆನ ವಾಶ್ ಮಾಡಬೇಕು. ಸೊ ಇದೆಲ್ಲ ಸೇಮ್ ಫಂಡ ಎಲ್ಲದಕ್ಕೂ. ಸೊ ಇದೆಲ್ಲ ಮಾಡೋದ್ರ ಬದಲು ಈಸಿಯಾಗಿ ಡಿಸ್ಪೋಸಬಲ್ ಮ್ಯಾಟ್ನ ಯೂಸ್ ಮಾಡಿದ್ರೆ ಸೊ ಈಸಿಯಾಗಿ ಅದರಲ್ಲಿ ಡೈಪರ್ ಫ್ರೀ ಟೈಮ್ ಕೊಡ್ಬೋದು. ಸೊ ಆವಾಗ ಸೂಸು ಪಾಟಿ ಏನಾದರೂ ಮಾಡಿದರೆ ಸೊ ಬಿಸಾಕ್ಬಿಟ್ಟು ಬಿಸಾಕೋಕ್ಕೆ ಅಥವಾ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನಿದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಅಟ್ಲೀಸ್ಟ್ ನೀವು ಮಕ್ಕಳು ಎದ್ದು ಓಡಾಡೋವರೆಗೂ, ಅಟ್ಲೀಸ್ಟ್ ಪಾಟಿ ಟ್ರೈನ್ ಮಾಡೋವರೆಗೂ, ಅಥವಾ ಇನಿಷಿಯಲ್ 0 to 6 months ಏನಿರುತ್ತೆ ಬೆಡ್ ಮೇಲೆ ಮಲ್ಕೊಂಡಿರ್ತಾರಲ್ಲ, ಸೊ ಆವಾಗ ಡೈಪರ್ ಫ್ರೀ ಟೈಮ್ ಕೊಡೋದು ಇಂಪಾರ್ಟೆಂಟು. ಸೊ ಆವಾಗಂತೂ ಐ ಥಿಂಕ್ ಇದು ಮ್ಯಾಟ್ ಬೇಕು ಅಂತ ಅನಿಸುತ್ತೆ. ಸೊ ನೋಡಿ ಒಂದ್ಸಲ ಚೆಕ್ ಮಾಡಿ. ಸೊ ಇದ್ರ ಬಗ್ಗೆ ಏನೇನು ನಿಮಗೆ ಯೂಸಬಲ್ ಅಂತ ಅನಿಸಿದ್ರೆ ಐ ಥಿಂಕ್ ಯು ಕ್ಯಾನ್ ಗೋ ಅಡ್ ಆ್ಯಂಡ್ ಬೈ ದಿಸ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪಾಟಿ ಚೇರು. ಸೊ ಒಂದ್ಸಲ ಮಕ್ಕಳು ಓಕೆ ಈ 0 to 6 months ಫೇಸ್ ಏನಿರುತ್ತೆ ಅದು ಮುಗೀತು, ಇವಾಗ ನೆಕ್ಸ್ಟ್ ಟಾಡ್ಲರ್ ಫೇಸ್ಗೇನು ಹೋಗ್ತಾರೆ. ಸೊ ಆವಾಗ ಈ ಪಾಟಿ ಟ್ರೈನ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ಪಾಟಿ ಟ್ರೈನ್ ಚೇರು ಇಂಪಾರ್ಟೆಂಟು. ಸೊ ನಾನು ಅವಿಗೆ ಟ್ರೈನ್ ಮಾಡಿದ್ದು ಹಂಗೇನೆ. ಅಂದರೆ ಇವಾಗ ಇನಿಷಿಯಲಿ ಹೇಳ್ಕೊಡೋವಾಗ ಅವ್ರನ್ನ ವಾಶ್ರೂಮ್ ಕರ್ಕೊಂಡೋಗಿ ಎವ್ರಿ ಟೈಮ್ ಹೇಳ್ಕೊಡೋಕ್ಕಾಗಲ್ಲ. ಅಥವಾ ಅವರೇ ಇವಾಗ ಸೂಸು ಬರ್ತಿದೆ ಅಥವಾ ಆ ಫೀಲ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗಬೇಕು ಅಂದರೆ ವಾಶ್ರೂಮ್ಗೆ ಹೋಗೋಕ್ಕೆ ಕಷ್ಟ ಆವಾಗ. ಸೊ ಆವಾಗ ಏನು ಮಾಡಬೇಕು, ಇನಿಷಿಯಲಿ ನಾವು ಟ್ರೈನ್ ಮಾಡೋವಾಗ ಈ ಪಾಟಿ ಚೇರ್ನ ಯೂಸ್ ಮಾಡಿ ಟ್ರೈನ್ ಮಾಡಬೇಕು. ಅಂದರೆ ನೀವು ಸೂಸು ಮಾಡಬೇಕಾದ್ರೆ ಅಲ್ಲೇ ಹೋಗಿ ಮಾಡಬೇಕು, ಪಾಟಿ ಮಾಡಬೇಕಾದ್ರೆ ಅಲ್ಲೇ ಹೋಗಿ ಮಾಡಬೇಕು. ಅಂದರೆ ಒಂದು ಜಾಗದಲ್ಲಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಅವ್ರಿಗೆ ಹೇಳ್ಕೊಡೋದಕ್ಕೋಸ್ಕರ ಪಾಟಿ ಚೇರ್ನ ಯೂಸ್ ಮಾಡ್ಬೋದು. ಸೊ ನಾನು ಹಂಗೆ ಯೂಸ್ ಮಾಡಿದ್ದು. ನನ್ನ ಕೇಳಿದ್ರೆ ಐ ಥಿಂಕ್ ಅಟ್ಲೀಸ್ಟ್ ಪಾಟಿ ಚೇರ್ ಬೇಕು ಅನಿಸುತ್ತೆ. ಸೊ ಇದರಿಂದ ಪಾಟಿ ಟ್ರೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪಾಟಿ ಸೀಟು. ಸೊ ಇದು ಬಂದು ಒಂದ್ಸಲ ಪಾಟಿ ಟ್ರೈನ್ ಆಗಿದ್ದಾರೆ ಅಂತ ಅಂದಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಇವಾಗ ಅವ್ರಿಗೆ ಯಾವಾಗ ಪಾಟಿ ಅಥವಾ ಸುಸು ಬರುತ್ತೆ ಸೊ ಅವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ. ನಮ್ದು ನಾರ್ಮಲ್ ಟಾಯ್ಲೆಟ್ ಇರುತ್ತೆ, ಸೊ ಅಲ್ಲಿ ಸ್ವಲ್ಪ ದೊಡ್ಡದಾಗುತ್ತಲ್ಲ ಅವ್ರಿಗೆ, ಆವಾಗ ಏನು ಮಾಡ್ಬೋದು, ಈ ಪಾಟಿ ಸೀಟ್ನ ಯೂಸ್ ಮಾಡಿ ಅಲ್ಲಿ ಪಾಟಿ ಮಾಡಿಸ್ಬೋದು ಸೇಮ್ ಟಾಯ್ಲೆಟಲ್ಲೇ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವಿವಾಗ 3 years ಆಗಿದೆ. ಸೊ ಅವ್ನಿಗೆ ಅದನ್ನೇ ಯೂಸ್ ಮಾಡೋದು. ಸೊ ಕೆಳಗಡೆ ಒಂದು ಮೇಲ್ಗಡೆ ಒಂದು ಅಂದರೆ ಯಾವ್ಯಾವ್ದು ವಾಶ್ರೂಮ್ಸ್ ಇದೆ ಎಲ್ಲ ಒಂದೊಂದು ಪಾಟಿ ಸೀಟ್ಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ವಾಶ್ರೂಮ್ ಎಂಗೇಜ್ ಆಗಿದ್ದಾಗ ಇನ್ನೊಂದು ವಾಶ್ರೂಮ್ ಹೋಗ್ಬೇಕಾದಾಗ ಅಲ್ಲೂ ಬೇಕಾಗ್ಬೋದು. ಅದರಿಂದ ಈ ಟ್ರಾವೆಲ್ ಪಾಟಿ ಸೀಟ್ಗಳೆಲ್ಲ ಬರುತ್ತೆ. ಸೊ ನಾವು ಅದನ್ನ ತೊಗೊಂಡಿಲ್ಲ, ಯಾಕಂದರೆ ನಾವು ಅಷ್ಟೊಂದು ಜಾಸ್ತಿ ಟ್ರಾವೆಲ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನೀವೇನಾದ್ರು ಜಾಸ್ತಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಅದನ್ನು ತೊಗೋಬೋದು. ಸೊ ಪಾಟಿ ಸೀಟ್ಸ್ ಯೂಸ್ ಮಾಡಿ ಪಾಟಿ ಅಥವಾ ಸೂಸು ಮಾಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಇದನ್ನು ತೊಗೋಬೋದು ಅಂತ ಅನಿಸುತ್ತೆ. ಸೊ ಒಂದ್ಸಲ ನೋಡಿ, ಎಕ್ಸ್ಪ್ಲೋರ್ ಮಾಡಿ. ಸೊ ನಿಮ್ಗೆ ಯೂಸ್ ಆಗುತ್ತೆ ಅನಿಸಿದ್ರೆ ತಗೊಳ್ಳಿ ಇದನ್ನು. ಓಕೆ, ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಏನು ಅಂದರೆ ಡೈಪರ್ ರ್ಯಾಶ್ ಕ್ರೀಮು. ಡೈಪರ್ ರ್ಯಾಶ್ ಕ್ರೀಮ್ ಅಫ್ಕೋರ್ಸ್ ಡೈಪರ್ ಯೂಸ್ ಮಾಡ್ತಿದ್ರಿಂದ ರ್ಯಾಷಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ನ್ಯಾಪೀಸು. ಸೊ ಅದರಿಂದ ಆವಾಗ ನೀವು ಯಾವಾಗ್ಲೂ ಡೈಪರ್ ರ್ಯಾಶ್ನ ಸ್ಟಾಕ್ ಇಟ್ಕೋಬೇಕು, ಅಥವಾ ಡೈಪರ್ ರ್ಯಾಷಸ್ನ ಐ ಥಿಂಕ್ ತೊಗೊಳ್ಳೇಬೇಕು ಅನಿಸುತ್ತೆ. ಅಟ್ಲೀಸ್ಟ್ ಏನು ಮಕ್ಕಳಿಗೆ ಡೈಪರ್ ಯೂಸ್ ಮಾಡೋ ಸ್ಟೇಜಲ್ಲಿ
ಎಷ್ಟೊಂದು ಸಲ ಡೈಪರ್ ರ್ಯಾಷಸ್ ಆಗುತ್ತೆ. ನೀವು ಹೆಂಗೆ ಮೇಂಟೈನ್ ಮಾಡಿದ್ರು ಅಷ್ಟೇ, ಏನು ಮಾಡೋದು ಡೈಪರ್ ಫ್ರೀ ಟೈಮ್ ಕೊಟ್ಟರು ಅಷ್ಟೇ. ಅಟ್ಲೀಸ್ಟ್ ಟ್ರಾವೆಲ್ ಮಾಡುವಾಗೆಲ್ಲ ಸ್ವಲ್ಪ ಡೈಪರ್ ಫ್ರೀ ಟೈಮ್ ಕೊಡೋದೆಲ್ಲ ಕಷ್ಟ ಅಲ್ವಾ. ಸೊ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂಚೂರು ಆದ ತಕ್ಷಣ ಡೈಪರ್ ರ್ಯಾಷಸ್ಸು ಡೈಪರ್ ಕ್ರೀಮ್ನ ಹಾಕೊಂಡ್ಬಿಟ್ರೆ ಬೇಗ ವಾಸಿ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನೋಡಿ ತೊಗೊಳ್ಳಿ, ಬೇಕಾ ಅಂತ ನೋಡಿ ಅಂತ ಹೇಳೋದಿಲ್ಲ. ಡೈಪರ್ ರ್ಯಾಶ್ ಕ್ರೀಮ್ ಇಟ್ಕೊಂಡಿರಿ. ಡೈಪರ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಡೈಪರ್ ರ್ಯಾಶ್ ಕ್ರೀಮ್ ಇಟ್ಕೊಳ್ಳೇ ಇರಬೇಕು. ಜಿಂಕ್ ಅಂಶ ಇರೋದನ್ನ ತೊಗೊಂಡ್ರೆ ಒಳ್ಳೆಯದು, ಬೇಗ ಕ್ಯೂರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಆ ಡೈಪರ್ ಕ್ರೀಮ್ನ ತೊಗೊಂಡು ಇಟ್ಕೊಂಡಿರಿ ಯಾವಾಗಲೂ ನಿಮ್ಮ ಜೊತೆ, ವಿಚ್ ಈಸ್ ಇಂಪಾರ್ಟೆಂಟ್. ಸೊ ಇದಿಷ್ಟು ಪ್ರಾಡಕ್ಟು ಡೈಪರಿಂಗಲ್ಲಿ ಎಸೆನ್ಷಿಯಲ್ಸು. ಸೊ ನೆಕ್ಸ್ಟ್ ಒಂದು ಆಪ್ಷನಲ್ಲು ಅಥವಾ ನಾಟ್ ರಿಕವರ್ಡ್, ಅಂದರೆ ಬೇಕಾಗಿಲ್ಲ. ಈ ಪ್ರಾಡಕ್ಟ್ಸ್ಗಳು ಇದ್ದಾವೆ ಮಾರ್ಕೆಟಿಂಗಲ್ಲಿ, ಬಟ್ ಈ ಪ್ರಾಡಕ್ಟ್ಸ್ ತೊಗೊಳೋದು ಬೇಕಾಗಿಲ್ಲ ಡೈಪರಿಂಗ್ ರಿಲೇಟೆಡ್ ಅಂತ ಬಂದರೆ ಆ ಥರ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಅಂತ ಇವಾಗ ಹೇಳ್ತೀನಿ. ಫಸ್ಟ್ ಒಂದು ಬಂದು ಕ್ಲಾತ್ ನ್ಯಾಪಿಸು. ಸೊ ನೀವು ಡೈಪರ್ ಯೂಸ್ ಮಾಡ್ತಿದ್ರೆ ನಾನು ಯೂಶಲಿ ರೆಕಮೆಂಡ್ ಮಾಡೋದು ಆಲ್ಟರ್ನೇಟ್ ಯೂಸ್ ಮಾಡಿ ಅಂತ, ಅಂದರೆ ಕಾಂಬಿನೇಷನ್ನು ಡೈಪರು ಪ್ಲಸ್ ಕ್ಲಾತ್ ನ್ಯಾಪಿಸ್ ಯೂಸ್ ಮಾಡಿ ಅಂತ. ಅದಕ್ಕೆ ಈ ಪ್ರಾಡಕ್ಟ್ನ ಆಪ್ಷನಲ್ ಇಟ್ಟಿದ್ದೀನಿ ನಾನು. ನೀವು ನೋಡ್ಕೊಳ್ಳಿ, ನೀವು ಆ ಥರ ಮಾಡ್ಬೋದು, ಕಾಂಬಿನೇಷನ್ ಮಾಡ್ಬೋದು ಅಂದರೆ ಅಫ್ಕೋರ್ಸ್ ಹೋಗಿ ಕ್ಲಾತ್ ನ್ಯಾಪಿಸ್ನ ತೊಗೊಳ್ಳಿ. ಕ್ಲಾತ್ ನ್ಯಾಪಿಸ್ ತೊಗೊಂಡ್ರು ಇದೂ ಬಂದು ಅಟ್ಲೀಸ್ಟ್ ಒಂದು 0 to 3 monthsವರೆಗೂ ಸಾಕು ಅನಿಸುತ್ತೆ. ಅದಾದಮೇಲೆ ಕ್ಲಾತ್ ನ್ಯಾಪಿಸ್ ಬೇಡ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಬಿಕಾಸ್ ರ್ಯಾಷಸ್ ಆಗೋದು ಕಡಿಮೆ ಆಗುತ್ತೆ, ಮಕ್ಕಳು ಸ್ವಲ್ಪ ದೊಡ್ಡವ್ರು ಆಗ್ತಿರ್ತಾರೆ. ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪಾಟಿ ಟ್ರೈನ್ ಮಾಡಿಬಿಡಿ. ಕ್ಲಾತ್ ನ್ಯಾಪಿಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ತುಂಬ ಥರ ಬರುತ್ತೆ. ಐ ಥಿಂಕ್ ಬೇಡ ಅಂತ ನನಗನ್ಸುತ್ತೆ. ನಾನು ತೊಗೊಂಡಿಲ್ಲ, ಇದುವರೆಗೂ ಯೂಸ್ ಮಾಡಿಲ್ಲ. ಸೊ ನಾನು ಸ್ವಲ್ಪ ದೊಡ್ಡವರಾದ್ಮೇಲೆ ಕಂಟಿನ್ಯೂಸ್ ಆಗಿ ಡೈಪರ್ನೇ ಯೂಸ್ ಮಾಡಿರೋದು. ಸೊ ಅದಾದಮೇಲೆ ಸ್ವಲ್ಪ ನಿಧಾನಕ್ಕೆ ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪಾಟಿ ಟ್ರೈನ್ ಮಾಡಿಬಿಡಿ, ಅದೇ ಬೆಟರ್ ಅಂತ ನನಗನ್ಸುತ್ತೆ. ಸೊ ಇದು ಆಪ್ಷನಲ್ಲಿ ಇಡ್ತೀನಿ ನೋಡಿ. ನನಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದು ಜನ ತೊಗೊತಾರೆ ಕ್ಲಾತ್ ನ್ಯಾಪಿಸು. ನನ್ನ ಪ್ರಕಾರ ಅದು ಬೇಡ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನಲ್ಲಿ ಇಟ್ಟಿದ್ದೀನಿ. ಅಗೇನ್ ಸೇಮ್ ಇದರಲ್ಲಿ ಸಬ್ ಪ್ರಾಡಕ್ಟ್ ಬಂದರೆ ಕ್ಲಾತ್ ನ್ಯಾಪಿಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಯಾವ್ದು ಏನು ಆ ಸೇಮ್ ಕ್ಲಾತ್ ನ್ಯಾಪಿಸ್ಗೆ ಮೇಲ್ಗಡೆ ಪ್ರೊಟೆಕ್ಟರ್ ಹಾಕಿರ್ತಾರೆ, ಅಂದರೆ ಪ್ಲಾಸ್ಟಿಕ್ದೊಂದು ಕವರ್ ಹಾಕಿರ್ತಾರೆ, ಅಂದರೆ ಸುಸು ಮಾಡಿದ್ರೆ ಈಚೆ ಬರ್ದಿರೋ ಥರ. ಐ ಥಿಂಕ್ ಅದೆಲ್ಲ ತೊಗೊಳ್ಳೋದೇ ಬೇಡ ಅನಿಸುತ್ತೆ. ಆ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಥವಾ ಬೇರೆ ಥರದ್ದೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ ನನ್ನ ಕೇಳಿದ್ರೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡೈಪರ್ ಬಿನ್ನು, ಅಂದರೆ ಡಸ್ಟ್ಬಿನ್ ಥರನೇ ಡೈಪರ್ ಬಿನ್ ಅಂತ ಬರುತ್ತೆ. ಅಂದರೆ ವಿಚ್ ಇಸ್ ಡೈಪರ್ಗೆ ಅಂತಲೇ ಮಾಡಿರೋ ಅಂಥ ಡಸ್ಟ್ಬಿನ್ನು ಬೇಸಿಕಲಿ ಹೇಳಬೇಕು ಅಂದರೆ. ಸೊ ಐ ಥಿಂಕ್ ಇದನ್ನು ನನ್ನ ಪ್ರಕಾರ ನಾಟ್ ರಿಕ್ವೈರ್ಡ್ ಅನಿಸುತ್ತೆ, ಅಥವಾ ತೊಗೊಳೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ನಾರ್ಮಲ್ ನಮ್ಮ ಹತ್ರ ಯಾವುದು ಡಸ್ಟ್ಬಿನ್ ಇರುತ್ತಲ್ಲ ಅದಕ್ಕೇ ಒಂದು ಡಸ್ಟ್ಬಿನ್ ಕವರ್ ಬರುತ್ತಲ್ಲ, ಸೊ ಡಸ್ಟ್ಬಿನ್ ಕವರ್ ಹಾಕ್ಕೊಳ್ಳಿ. ಸೊ ಎವ್ರಿ ಡೇ ಆಲ್ಟರ್ನೇಟಿವ್ಸ್ಲಿ ಬಿಸಾಕ್ಬಿಡಿ ಅದನ್ನ. ಐ ಥಿಂಕ್ ಡಸ್ಟ್ಬಿನ್ ಕವರ್ ನಾರ್ಮಲ್ ಡಸ್ಟ್ಬಿನ್ಗೆ ಡಸ್ಟ್ಬಿನ್ ಕವರ್ನ ಹಾಕ್ಕೊಂಡು ಯೂಸ್ ಮಾಡ್ಬೋದು ಅನಿಸುತ್ತೆ. ಸ್ಪೆಸಿಫಿಕ್ಕಾಗಿ ಡೈಪರ್ ಬಿನ್ನೇ ತೊಗೊಳೋದು ಬೇಡ ಅನಿಸುತ್ತೆ. ಏನಕ್ಕೆ ಡೈಪರ್ ಬಿನ್ ಇರೋದು ಅಂದರೆ ಬೇಸಿಕಲಿ ಇವಾಗ ಡೈಪರ್ ಸ್ಮೆಲ್ ಬರುತ್ತಲ್ಲ ಡೈಪರ್ಸ್ಗಳು, ಸೊ ಆ ಥರ ಸ್ಮೆಲ್ ಈಚೆಗೆ ಬರದೇ ಇರೋ ಥರ ಎವ್ರಿ ಟೈಮ್. ಈಗ ನಾರ್ಮಲ್ ಡೈಪರ್ ಆದರೆ ಓಪನ್ ಮಾಡಬೇಕು, ಡೈಪರ್ ಹಾಕಬೇಕು, ಸೊ ಆವಾಗ ಸ್ಮೆಲ್ಲೆಲ್ಲ ಈಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಡೈಪರ್ ಬಿನ್ ಯೂಸ್ ಮಾಡಿದ್ರೆ ಐ ಥಿಂಕ್ ಅದು ಅವ್ರು ಡಿಸೈನ್ ಮಾಡಿರೋದೇ ಡೈಪರ್ಗೋಸ್ಕರ ಅಲ್ವಾ. ಸೊ ಅದು ಓಪನ್ ಮಾಡದಿರೋ ಥರ ಆ ಥರ ಏನೋ ಫಂಕ್ಷನಾಲಿಟೀಸ್ ಮಾಡಿರ್ತಾರೆ. ಸೊ ಅದರಿಂದ ಸ್ಮೆಲ್ಲೆಲ್ಲ ಈಚೆ ಬರೋಲ್ಲ. ಸೊ ಅದಕ್ಕೆ ಅಂತ ಡಿಸೈನ್ ಮಾಡಿರೋದು ಅಷ್ಟೇ ಇದು. ಬಟ್ ನಾವು ನಾರ್ಮಲಾಗಿ ಕೇಳಿದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಆಲ್ಟರ್ನೇಟಿವ್ ಡೇ ಡೈಪರ್ನ ಬಿಸಾಕ್ಬಿಡಿ. ಸೊ ಆ ಥರ ಮಾಡಿದ್ರೆ ಏನು ಅಷ್ಟೊಂದು ಸ್ಮೆಲ್ ಆಗೋದು ಆ ಥರ ಏನೂ ಆಗೋದಿಲ್ಲ. ನನಗೆ ಆ ಥರ ಫೇಸ್ ಮಾಡಿಲ್ಲ ಯಾವತ್ತೂ. ಸೊ ಅದರಿಂದ ನಾನು ಹೇಳ್ತಿರೋದು ಅಥವಾ ನನ್ನ ಪ್ರಿಫರೆನ್ಸ್ ಏನು ಅಂದರೆ ಈ ಡೈಪರ್ ಬಿನ್ಗೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಆಪ್ಷನಲ್ ಪ್ರಾಡಕ್ಟ್ ಅಂತ ಬಂದರೆ ಬೆಡ್ ಪ್ರೊಟೆಕ್ಟರು. ಅಂದರೆ ಆಪ್ಷನಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅದನ್ನ ಅಂದರೆ ಇವಾಗ ನಾರ್ಮಲಾಗಿ ನಾವು ಯಾವುದು ನಾರ್ಮಲ್ ದೊಡ್ಡ ಬೆಡ್ ಇರುತ್ತಲ್ಲ ನಾವು ಮಲ್ಕೊಳ್ಳೋದು, ಸೊ ಅದಕ್ಕೆ ನಾವು ಪ್ರೊಟೆಕ್ಟರ್ ಯೂಸ್ ಮಾಡಿದ್ದೀವಿ. ಅದಕ್ಕೊಂದು ಪ್ರೊಟೆಕ್ಟರ್ ಯೂಸ್ಲಿ ಹಾಕೇ ಇರ್ತೀವಿ ಯೂಶಲಿ. ಸೊ ಅದು ಬಿಟ್ಟರೆ ಪಾಪು ಮಲಗಿಸೋ ಜಾಗ ಇರುತ್ತಲ್ಲ, ಸೊ ಅಲ್ಲಿನೂ ಬೆಡ್ ಪ್ರೊಟೆಕ್ಟರ್ ಹಾಕಿರ್ತೀವಿ. ಅದು 2 ಜಾಗ ಬಿಟ್ಟರೆ ನೀವು ಎಕ್ಸ್ಟ್ರಾ ಡೈಪರ್ ಫ್ರೀ ಕೊಡೋವಾಗ ಅಥವಾ ಇನ್ನೇನು ಕರೆದ್ರು ಪ್ರೊಟೆಕ್ಟರ್ ಬೇಕು ಅಂದರೆ ಅದೇನು ಬೇಡ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಆಪ್ಷನಲ್ಲಾಗಿ ಇಟ್ಟಿದ್ದೀನಿ. ಇದು 2 ಜಾಗದಲ್ಲಿ ನೀವು ಬೆಡ್ ಪ್ರೊಟೆಕ್ಟರ್ ಹಾಕ್ಕೊಂಡಿರಿ. ಅಂದರೆ ಇನ್ ಕೇಸ್ ನೀವು ಡೈಪರ್ ತೆಗೆದಾಗ ಸೂಸು ಮಾಡೋ ಚಾನ್ಸಸ್ಸು ಅಥವಾ ನೀರೇನೋ ಆಟ ಆಡೋವಾಗ ಮಿಸ್ಸಾಗಿ ನೀರು ಚೆಲ್ಲೋ ಚಾನ್ಸಸ್ಸು, ಸೊ ಈ ಥರ ಎಲ್ಲ ಚಾನ್ಸಸ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಬೆಡ್ ಪ್ರೊಟೆಕ್ಟರ್ ಒಂದು ಹಾಕ್ಕೊಳ್ಳಿ. ಅದು ಬಿಟ್ಟು ಬೇರೆ ನಾರ್ಮಲ್ ಶೀಟ್ಸ್ ಬರುತ್ತಲ್ಲ, ಪ್ರೊಟೆಕ್ಟ್ ಶೀಟ್ಸು, ಸೊ ಅದೆಲ್ಲ ಏನು ಬೇಡ ಅಂತ ಅನಿಸುತ್ತೆ.
ನೀವು ಅನ್ಲೆಸ್ ನ್ಯಾಪೀಸು ಅಥವಾ ಕ್ಲಾತ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ, ಸೊ ನ್ಯಾಪೀಸು ಕ್ಲಾತ್ಸ್ ಯೂಸ್ ಮಾಡ್ತಿದ್ರೆ ಅಫ್ಕೋರ್ಸ್ ನೀವು ತೊಗೋಬೇಕು. ಸೊ ಅದಕ್ಕೆ ಅದೆರಡನ್ನೂ ಆಪ್ಷನಲ್ಲೇ ಇಟ್ಟಿದ್ದೀನಿ. ಸೊ ನೀವು ನೋಡಿ, ನೀವು ಯೂಸ್ ಮಾಡ್ತೀರಾ ಅಂದರೆ ತೊಗೊಳ್ಳಿ. ಬಟ್ ಅದರ್ವೈಸ್ ನೀವು ಡೈಪರು ಮತ್ತು ಡಿಸ್ಪೋಸಬಲ್ ಪ್ಯಾಡ್ ಯೂಸ್ ಮಾಡ್ತಿದ್ರೆ ಬೆಡ್ ಪ್ರೊಟೆಕ್ಟರ್ಸ್ ಏನು ಬೇಕಾಗಿಲ್ಲ. ಇನ್ನೊಂದು ಪಾಟಿ ಟ್ರೈನಲ್ಲಿ ಪಾಟಿ ಚೇರ್ಸ್ ಬರುತ್ತೆ. ಅಂದರೆ ನಾರ್ಮಲ್ ಟಾಯ್ಲೆಟ್ಗೇನೆ ಪಾಟಿ ಚೇರ್ ಹಾಕಿರ್ತಾರೆ, 3 ಸ್ಟೆಪ್ 2 ಸ್ಟೆಪ್ ಅವ್ರಾಗ ಅವರೇ ಎತ್ಕೊಂಡು ಹೋಗಿ ಯೂಸ್ ಮಾಡ್ತಾರೆ ಬೇಸಿಕಲಿ. ಬಟ್ ಅದು ನನ್ನ ಪ್ರಕಾರ ಇಟ್ಸ್ ನಾಟ್ ಏನಂತಾರೆ ಅವ್ರಿಗೆ, ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಅಂತ ಅನ್ಸುತ್ತೆ. ಯಾಕೆ ಅಂದರೆ ನೀವು ಪಾಟಿ ಸೀಟ್ನೇ ನಾವು ಎವ್ರಿ ಟೈಮ್ ನಾವು ಹೋಗೋವಾಗ ರಿಮೂವ್ ಮಾಡಬೇಕು, ಅವ್ರು ಹೋಗೋವಾಗ ಮತ್ತೆ ಹಾಕಬೇಕು, ಈ ಥರ. ಸೊ ನೀವು ಪಾಟಿ ಸ್ಟೆಪ್ಸ್ ಹಾಕ್ಬಿಟ್ರೆ ನಾವೆಲ್ಲಿ ಯೂಸ್ ಮಾಡೋಣ ಸೇಮ್ ಟಾಯ್ಲೆಟ್ನ. ಸೊ ನಾವೇನು ಸಪ್ರೇಟ್ ರೂಮು ಅಥವಾ ಸಪ್ರೇಟ್ ಮಕ್ಕಳಿಗೆ ಅಂತ ಸಪ್ರೇಟ್ ಟಾಯ್ಲೆಟ್ ಏನು ಮಾಡಿಲ್ಲ. ಸೊ ಎಲ್ಲರೂ ಒಂದೇ, ಅಂದರೆ ಅಟ್ಲೀಸ್ಟ್ ನಾವು ರೂಮಲ್ಲಿ ನಾವೇ ದೊಡ್ಡವರು ಚಿಕ್ಕವರು ಎಲ್ಲ ಒಂದೇ ವಾಶ್ರೂಮ್ ಯೂಸ್ ಮಾಡೋದ್ರಿಂದ ಸೊ ಈ ಪಾಟಿ ಸ್ಟೆಪ್ಸ್ ಲ್ಯಾಡರ್ ಗೀಡರ್ ಎಲ್ಲ ತೊಗೊಂಡು ಅದನ್ನ ಅಷ್ಟು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನನ್ನ ಕೇಳಿದ್ರೆ ಬೇಡ ಅಂತ ಅನಿಸುತ್ತೆ. ಸೊ ಇನ್ನೊಂದು ಪಿ ಟ್ರೈನರ್ ಬರುತ್ತೆ, ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ತೊಗೊಂಡು ಬೇಕಾ ಬೇಡವಾ ಅನ್ಸೋದು ಆ ಥರ ಡಿಸೈಡ್ ಮಾಡಿ ನಾನು ಹೇಳ್ತಿರೋದು, ನನ್ನ ಪರ್ಸ್ನಲ್ ಒಪಿನಿಯನ್ನ. ಸೊ ಇದು ಏನು ಯೂಸ್ ಇಲ್ಲ ಗುರು. ನಾವು ಟ್ರಾವೆಲ್ ಮಾಡುವಾಗ ಪಾಟಿ ಟ್ರೈನ್ ಮಾಡಿಬಿಡೋದ್ರಿಂದ ಅವ್ರು ಹೇಳ್ತಾರೆ. ಸೊ ಆವಾಗ ಸ್ಟಾಪ್ ಮಾಡಿ ಪಾಟಿ ಟ್ರೈನ್ ಸೂಸು ಮಾಡಿಸ್ತೀವಿ. ಸೊ ಅದಕ್ಕೋಸ್ಕರ ಇದೇನು ನಾನು ಇಂಟೆನ್ಷನ್ ಏನು ತೊಗೊಂಡಿದ್ದು ಅಂದರೆ, ಹೈವೇಸಲ್ಲೆಲ್ಲ ಹೋಗ್ತಿರ್ತೀವಲ್ಲ ಅವಾಗ ಸ್ಟಾಪ್ ಇಲ್ಲದೆ ಇರೋವಾಗ ಅರ್ಜೆಂಟ್ ಆದರೆ ಇರಲಿ ಅಂತ ತೊಗೊಂಡಿದ್ದು. ಬಟ್ ನನಗೆ ಇದುವರೆಗೂ ಯೂಸ್ ಆಗಿಲ್ಲ ಅದು. ಸೊ ಈ ಪಾಟಿ ಟ್ರೈನರ್ ಇದು ಥರ ಒಂದು ಪ್ರಾಡಕ್ಟ್ ಇದೆ ಫಸ್ಟ್ ಆಫ್ ಆಲು. ನೀವೇನಾದರೂ ತೊಗೋಬೇಕು ಅಂತ ಅನ್ಕೊತಿದ್ರೆ ಐ ಡೋಂಟ್ ಥಿಂಕ್ ಸೊ, ಏನು ಬೇಡ ಅಂತ ಅನಿಸುತ್ತೆ. ನೆಕ್ಸ್ಟು ಡೈಪರ್ ರ್ಯಾಶ್. ನಾನು ಆಲ್ರೆಡಿ ಹೇಳ್ದಂಗೆ ಡೈಪರ್ ಜಾಗದಲ್ಲಿ ಪೌಡ್ರು ಯೂಸ್ ಮಾಡ್ತಾರೆ. ಸೊ ಡೈಪರ್ ಪೌಡ್ರು ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಡೈಪರ್ ರ್ಯಾಷಸ್ನ ಯೂಸ್ ಮಾಡಿ. ಸೊ ಪೌಡ್ರನ್ನೇ ಯೂಸ್ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಮಕ್ಕಳಿದ್ದಾಗ. ಸೊ ಡೈಪರ್ ಜಾಗದಲ್ಲಿ ಪೌಡ್ರ್ ಹಾಕೋದು ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಓಕೆ, ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋಸ್ ಗೈಸ್. ನನಗೆ ಯಾವ್ಯಾವ್ದು ಪ್ರಾಡಕ್ಟ್ಸ್ ಗೊತ್ತು, ಯಾವ್ಯಾವ್ದು ಪ್ರಾಡಕ್ಟ್ಸ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಅದೆಲ್ಲ ಪ್ರಾಡಕ್ಟ್ಸ್ನ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯಾ, ಬಾಯ್.